ಶಾಸಕರು ಅಷ್ಟೇ, ಬಿ ಜೆ ಪಿ ಪಕ್ಷನೂ ಅಷ್ಟೇ. ಅವರು ಯಾವತ್ತೂ ಕೂಡ ಜನರ ಪರ ಇಲ್ಲ. ಜನಕ್ಕೆ ಕೆಲಸ ಆಗಬೇಕು ಅಂತೇನೂ ಇಲ್ಲ. ಆಮೇಲೆ ಕೆಲಸ ಮಾಡಿ ಓಟ್ ತಗೋಬೇಕು ಅಂತ ಬಿ ಜೆ ಪಿ ಪ್ರಣಾಳಿಕೆಯಲ್ಲೇ ಇಲ್ಲ. ಕೆಲಸ ಮಾಡಿ ಓಟ್ ತಗೊಳ್ಳುವಂಥದ್ದು ಅವ್ರ ಪ್ರಣಾಳಿಕೆಯಲ್ಲಿ ಇಲ್ಲ. ಅವ್ರ ಪ್ರಣಾಳಿಕೆಯಲ್ಲಿ ಏನಿದೆ, ಓಟ್ ತಗೊಳ್ಳೋದಕ್ಕೆ ಮೋದಿಯವರು ಕೊಡಿಸ್ತಾರೆ, ಇನ್ನೊಂದು ಭಾಷೆ, ಇನ್ನೊಂದು ಜಾತಿ, ಧರ್ಮ, ಅದು ಇದು ಅಂದ್ಕೊಂಡು ಓಟ್ ಬರ್ತಾ ಇದೆಯಲ್ಲ, ಅದರಿಂದ ಕೆಲಸ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ ಅವರು. ಈಗ ಬೆಂಗಳೂರಲ್ಲಿ ಹತ್ತತ್ರ ಮಹಾನಗರ ಪಾಲಿಕೆಯಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಮತದಾರರಿದ್ದಾರೆ. ಮತದಾರರು ಅಂದರೆ ಜನಸಂಖ್ಯೆ ಎಷ್ಟಿದೆ? 1 ಕೋಟಿಗಿಂತಲೂ ಸಹಜವಾಗಿ ಇದ್ದೇ ಇರುತ್ತೆ. 1 ಕೋಟಿ 20 ಲಕ್ಷನೋ 30 ಲಕ್ಷನೋ ಇದ್ದೇ ಇರುತ್ತೆ. ಆಮೇಲೆ ಬಿ ಜೆ ಪಿಯ ಆಡಳಿತ 4 ವರ್ಷದ ಆಡಳಿತ ಅವರು ಮಾಡಿದ್ರು. ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ರು ಅವರು. ಎಷ್ಟು? 6,000 ಕೋಟಿ ಸಾಲ ಇಟ್ಟೋದ್ರು. ಆಮೇಲೆ ಹಿಂದೆ 2009ರಿಂದ 13ವರೆಗೂ ಇದ್ದಂಥ ಸಂದರ್ಭದಲ್ಲಿ 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. ಆಮೇಲೆ ರಾಶಿ ಕಸ ಬಿದ್ದಿತ್ತು. ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ ಬಿ ಜೆ ಪಿಯವರು. ಹಿಂದೆ 2009ರಿಂದ 13ವರೆಗೂ ಕೂಡ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ ಇವರು, ಕುಖ್ಯಾತಿ ಇವರಿಗೆ. ಆಮೇಲೆ ನಾನು 2013ರಲ್ಲಿ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಎಲ್ಲ ರಸ್ತೆಗಳು ಪಾಟಲ್ಲಿ ಬಿದ್ದೋಗಿತ್ತು. ನಾನು ಬಂದು 3 ತಿಂಗಳಿಗೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮಾಡಿದೆ 2013ರಲ್ಲಿ. ಆಮೇಲೆ ದೇಶದಲ್ಲಿ ಎಲ್ಲಾದರೂ 2 ವರ್ಷಗಳ ಕಾಲ ಪಾಟೋಲ್ಸ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡಿದ್ದೆಲ್ಲ ಕೇಳಿದ್ದೀರಾ ನೀವು? 2 ವರ್ಷಗಳ ಕಾಲ ಸತತವಾಗಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಾಟೋಲ್ಸ್ ಮುಚ್ಚೋದಕ್ಕೇ ಹೈಕೋರ್ಟು ಮಾನಿಟರ್ ಮಾಡ್ತಾಯಿದ್ರು. 2 ವರ್ಷ ಪಾಟೋಲ್ ಮುಚ್ಚೋಕ್ಕೆ ಆಗಿರಲಿಲ್ಲ ಅವರು. ಮತ್ತು ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನ ಮಾಡೋಕ್ಕೆ ಆಗೋದಿಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಜನಕ್ಕೇನಾದರೂ ನಾವು ಒಳ್ಳೇದು ಮಾಡಬೇಕು ಅನ್ನೋಂಗಿದ್ರೆ ಇದನ್ನು 2-3 ಮಾಡಿ ಅದ್ರ ಉಸ್ತುವಾರಿಯನ್ನು ಬೇಕಾದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಯಾರಿಗಾದರೂ ಕೊಡ್ಬೋದು, ಜವಾಬ್ದಾರಿ ಕೊಡ್ಬೋದು. ಬೇಕಾದ್ರೆ ನೇರವಾಗಿ ಎಲೆಕ್ಷನ್ ಮಾಡ್ಬೋದು, ಬೇಕಾದರೆ ಮಾಡಿದ್ರೆ ಒಳ್ಳೆಯದು. ಬಿ ಜೆ ಪಿಯವರು ಇದೆಲ್ಲ ಕೂಡ ಮಾಡೋದಿಲ್ಲ. ಮತ್ತು ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ನೋಡಿದ್ವಲ್ಲ ನಾವು, ಮಳೆ ಬರುತ್ತೆ, ಪ್ರಕೃತಿ ವಿಕೋಪ. ನಾವು ನಮ್ಮ ಸರ್ಕಾರ ಇರಲಿ ಅಥವಾ ಬಿ ಜೆ ಪಿ ಸರ್ಕಾರ ಇರಲಿ, ಒಂದ್ಸಲ ವಿಪರೀತ ಮಳೆಗಳಾಗ್ಬಿಡುತ್ತೆ, ಭೂಕಂಪ ಆಗುತ್ತೆ, ಪ್ರಕೃತಿ ವಿಕೋಪ. ಆದರೆ ಪ್ರಕೃತಿ ವಿಕೋಪ ಆದಮೇಲೆ ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. ಬಿ ಜೆ ಪಿಯವರು 2 ವರ್ಷಕ್ಕೆ ಮುಂಚೆ ಮಳೆ ಬಿದ್ದಾಗ ಅವರೇನು ಆ್ಯಕ್ಟೇ ಮಾಡಲಿಲ್ಲ. ಏನೋ ಸಹಜವಾಗಿ ಎಲ್ಲ ಮಾಮೂಲಿ ಆಗೋಯ್ತು ಅಂತ ತಿಳ್ಕೊಂಬಿಟ್ರೆ ಅಷ್ಟೇ. ಇವತ್ತು ಬೆಂಗಳೂರು ಇಷ್ಟು ಹದಗೆಡಬೇಕಾಗಿದ್ದರೆ, ಬೆಂಗಳೂರಿಗೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರಿತ್ತು, ಗಾರ್ಡನ್ ಸಿಟಿ ಅಂತ ಹೆಸರಿತ್ತು, ಸಿಲಿಕಾನ್ ವ್ಯಾಲಿ ಅಂತ ಹೆಸರಿತ್ತು. ಈ ಎಲ್ಲ ಹೆಸರುಗಳು ಕೂಡ ಬಿ ಜೆ ಪಿಯಿಂದನೇ ಕೆಟ್ಟೋಗಿತ್ತು. ಸರ್, ಬೆಂಗಳೂರನ್ನ 2-3 ವರ್ಷದಲ್ಲಿ ದೇವರೇ ಬಂದರೂ ಸರಿ ಮಾಡೋದಕ್ಕಾಗಲ್ಲ ಅಂತ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದನ್ನು ಒಪ್ಪಿಲ್ಲ ಸರ್ಕಾರ? ಟ್ರಾಫಿಕ್ಕು ನಮ್ಮಲ್ಲಿ ವಾಹನಗಳು ವಿಪರೀತ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ವಾಹನಗಳ ರಿಜಿಸ್ಟ್ರೇಷನ್ ನಮ್ಮಲ್ಲೇನು ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ವಾಹನಗಳು ಬೆಂಗಳೂರು ನಗರದಲ್ಲಿ. ಆ ದೃಷ್ಟಿಯಿಂದ ಶಿವಕುಮಾರ್ ಅವರು ಹೇಳಿರಬೇಕು. ಮತ್ತು ನಾವು ಒಂದು 20-25 ವರ್ಷಕ್ಕೆ ಮುಂಚೆನೇ ರೋಡ್ ವೈಡ್ನಿಂಗು ಹೈದರಾಬಾದ್ ನಗರದಲ್ಲಿ ಇವರು ಫಸ್ಟು ನಮ್ಮ ಚಂದ್ರಬಾಬು ನಾಯ್ಡು ಅವರು ಸಿ ಎಮ್ ಆಗಿದ್ದಾಗ ಪ್ರಾರಂಭ ಮಾಡಿದ್ದು ರೋಡ್ ವೈಡ್ನಿಂಗು. ಆಮೇಲೆ ರಾಜಶೇಖರ ರೆಡ್ಡಿ ಬಂದರು, ಮತ್ತು ಬೇರೆ ಚೀಫ್ ಮಿನಿಸ್ಟರ್ಗಳು ಬಂದರು, KCR ಬಂದರು. ಈಗಲೂ ಕೂಡ ರೋಡ್ ವೈಡ್ನಿಂಗ್ ನಡೀತಾನೇ ಇದೆ. ನಮ್ಮಲ್ಲೂ ಕೂಡ SM ಕೃಷ್ಣ ಅವ್ರ ಕಾಲದಲ್ಲಿ ರೋಡ್ ವೈಡ್ನಿಂಗ್ ಕೆಲಸ ಪ್ರಾರಂಭ ಆಯಿತು. ಆಮೇಲೆ ಬಂದಂಥ ಸರ್ಕಾರಗಳು ಆಸಕ್ತಿ ವಹಿಸಲಿಲ್ಲ. ಆಸಕ್ತಿ ವಹಿಸಿದರೆ ರೋಡ್ ವೈಡ್ನಿಂಗ್ ಆಗಿರೋದು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಆಸಕ್ತಿಯಿಂದ ಬೆಂಗಳೂರಿನ ಕೆಲಸ ಮಾಡಬೇಕಾಗಿತ್ತು. ರಸ್ತೆ ಗುಂಡಿಗಳು ಹಾಗೆ ಇದ್ದಾವೆ, ಮೇಜರ್ ರೋಡ್ ಇದಾಗ್ತಾ ಇಲ್ಲ, ಡಾಂಬರೀಕರಣ ಆಗ್ತಾ ಇಲ್ಲ. ಕೇವಲ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಗಮನ ಹರಿಸ್ತಾರೆ ಹೊರತು 2 ಪ್ರಬಲ ಇಲಾಖೆಗಳನ್ನ ಸರಿಯಾಗಿ ನಿರ್ವಹಿಸ್ತಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆಕ್ಷೇಪ.
ವಿರೋಧ ಪಕ್ಷದವರು ಹೇಳ್ತಾರೆ, ಅಸಹಾಯಕತೆ ತೋರಿಸ್ತವ್ರ ಅಸಹಾಯಕತೆ ತೋರಿಸ್ತವ್ರ ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಆಗಲ್ಲ. ಇಲ್ಲ, ಅಭಿವೃದ್ಧಿ ಮಾಡ್ಬೋದು. ಏನು ಸ್ವಲ್ಪ ಹೆಚ್ಚಿನ ಸಮಯ ಹಿಂದೆ ನೀವು ಬೆಂಗಳೂರು ನಿಭಾಯಿಸಿದ ಅನುಭವ ಇರೋರು, ಈ ತರ ಜವಾಬ್ದಾರಿ ತಗೊಂಡಿರೋರೆ ನಮ್ ದೇವರೇ ಸರಿ ಮಾಡಕ್ಕಾಗಲ್ಲ ಅಂತ ಅಲ್ಲೇ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಅಧಿಕಾರ ತಂದಿದ್ರಿ. ಬ್ರಾಂಡ್ ಬೆಂಗಳೂರು ಮೀಟಿಂಗ್ ಗಳನ್ನ ಮಾಡಿದ್ರಿ, ಎಲ್ಲ ಮಾಡಿ ಬೆಂಗಳೂರು ಅಂತ ಅರಿವು ಕೂಡ ಇದ್ದಂತವ್ರೆ ದೇವರೇ ಬಂದ್ರು ಬೆಂಗಳೂರು ಟ್ರಾಫಿಕ್ ನ ಬದಲಾಯಿಸಕ್ಕಾಗಲ್ಲ. ಬೆಂಗಳೂರಿನ ಜನಕ್ಕೆ ಏನು ಅಡ್ಡ ಮಾಡಿ ಬೆಂಗಳೂರು ಖಾತೆ ತೆಗೆದುಕೊಂಡಿದ್ದಾರೆ ಸರ್. ಹಾಗಾಗಿ ಒಂದು ಸಲಹೆ ಕೊಡಿ ಸರ್. ಸರ್, ಇಲ್ಲೊಂದ್ ಕಡೆ ಪಕ್ಷದ ಸಂಘಟನೆ ಜವಾಬ್ದಾರಿ ಮತ್ತೆ ಎರಡು ಪ್ರಬಲ ಖಾತೆಗಳು ನಿಭಾಯಿಸಕ್ಕಾಗದೆ ಈ ರೀತಿ ಆಗ್ತಿದೆ, ಸಮಸ್ಯೆಗಳು ಸಮಯ ಕೊಡಕ್ಕಾಗ್ತಾ ಇಲ್ಲ. ಪ್ರಶ್ನೆ ಕೇಳ್ತಿರೋದು ಈಗ ಒಂದು ಖಾತೆ ಅಲ್ಲ, 4 ಖಾತೆ ನಿಭಾಯಿಸ್ಬೋದು. ಸರಿ, ಇದ್ರ ನಡುವೆ ಮುನ್ರತ್ನ ಒಂದು ದೂರು ಕೊಟ್ಟರು ಸರ್. ಸಿಬಿಐ ಮತ್ತೆ 2,000 ಕೋಟಿ ರೂಪಾಯಿ ಟೆಂಡರ್ ಅಕ್ರಮ ಆಗಿದೆ. ಅದೇ ನಾನು ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. 1,800 ಕೋಟಿ ಅಲ್ಲ, 800 ಕೋಟಿ ಸ್ಟಾರ್ ಮೋಟ್ರೈನ್ ಸಂಬಂಧಪಟ್ಟಾಗೆ ಇಡಿಗೆ ಮತ್ತು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅಂತೇಳಿ ಪೇಪರ್ಗಳಲ್ಲೂ ಬಂದಿತ್ತು, ಸೋಷಿಯಲ್ ಮೀಡಿಯಲ್ಲೂ ನೋಡಿದೆ. ಆಮೇಲೆ ದೂರು ಕೊಡೋಕ್ಕೆ ಮುಂಚೆ ಏನಾದರೂ ಅಧಿಕೃತವಾಗಿ ದಾಖಲೆಗಳು ಇರಬೇಕು. ದಾಖಲೆಗಳಿಲ್ಲದೆ ಊಹಾಪೋಹದ ಮೇಲೆ ಕೊಡೋಕ್ಕೂ, ಅದಕ್ಕೆ ಕೊಟ್ಟರೆ ಏನಾಗುತ್ತೆ, ಕೇಸ್ ವಜಾ ಆಗುತ್ತೆ ಅಷ್ಟೇ. ದಾಖಲೆಗಳಿದ್ದು ಕೊಟ್ಟರೆ ಅದಕ್ಕೆ ಮಹತ್ವ ಬರುತ್ತೆ. ದಾಖಲೆ ಬಿಡುಗಡೆ ಮಾಡಿ ಅಂತ ಹೇಳಿ ಮೊದಲು ಇನ್ನೊಂದು ಅವ್ರವ್ರಿಗೆ ಆಗೋದಿಲ್ಲ, ಸುಮ್ಮನೆ ಇವ್ರ ಮೇಲೆ ಅವ್ರವ್ರ ಮೇಲೆ ಇವರು ಸ್ವಲ್ಪ ಹೇಳ್ಕೊಳ್ತೀವಿ. ಇಂಟರ್ನೆಟ್ ಕ್ಲಾಶಸ್ ಇದೆ ಸರ್. ಈಗ ಅದೇ ನಿಮ್ಮ ಕಂಡಕ್ಟರ್ ಮೇಲೆ FIR ಆಗಿದೆ ಸರ್. ಈಗ ಪ್ರೆಸೆಂಟ್ ಅದೇ ಈಗ ಪ್ರಕರಣ ಮಾಡಿದ್ದಾರೆ, FIR ಆಗಿದೆ. ಬೇಕಂತಲೇ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಷ್ಟೇ. ಹಿಂದೆ BMTC ಅದೇ ತರ ಆಗಿತ್ತು. ಲೇಡಿ ಅವರೇ ಹಲ್ಲೆ ಮಾಡ್ತಾರೆ, ಅವ್ರಿಗೆ ವಾಪಸ್ ಹೊಡೆದಕ್ಕೆ ಇವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಬೇಕಂತಲೇ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಬಸ್ಸಲ್ಲಿ ಬೇರೆ ಜನ ಎಲ್ಲ ಇರ್ತಾರಲ್ಲ, ಚೆಕ್ ಮಾಡ್ತಾರೆ, ತಪ್ಪೋ ಸರಿಯನ್ನು ನೋಡ್ಕೊಂಡು ಮಾಡ್ತಾರೆ ಅಷ್ಟೇ. ಈ ಘಟನೆ ಆದಮೇಲೆ ಬೇಕಂತ ಕೊಟ್ಟಿರ್ತಾರೆ. ಇರುತ್ತೆ, CC ಕ್ಯಾಮ್ರಾ ಇರುತ್ತೆ. ಈ ರೀತಿಯ ಘಟನೆಗಳಿಂದ ಕಂಡಕ್ಟರ್ಗಳ ಆತ್ಮಸ್ಥೈರ್ಯ ಕುಗ್ಗಲ್ವಂತ ಕೆಲಸ ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಎಷ್ಟು? ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಯಾವುದೋ ಒಂದು ಟ್ರಿಪ್ಪಲ್ಲಿ ಈ ಥರದ್ದು ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಪೊಲೀಸು ಆ್ಯಕ್ಟ್ ಮಾಡದೇ ಇದ್ದರೆ ಮನೋಸ್ಥೈರ್ಯ ಕುಂದುತ್ತೆ. ಪೊಲೀಸ್ ಆ್ಯಕ್ಟ್ ಮಾಡಿದ್ದಾರೆ, ಅವ್ನು ಜೈಲಿಗೆ ಹಾಕಿದ್ದಾರೆ. ಇಡೀ ಪಬ್ಲಿಕ್ಕು ಆ ಘಟನೆನ ಖಂಡಮ್ ಮಾಡಿದ್ದಾರೆ. ಯಾರು ಆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು, ಇನ್ಕ್ಲೂಡಿಂಗ್ ಮೀಡಿಯಾ, ಜನರಲ್ ಪಬ್ಲಿಕ್ಕು, ಸಂಘಟನೆಗಳು ಎಲ್ಲ ಕಡೆ ಅವ್ರ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ತೋರಿಸಿದ್ದಾರೆ. ಅದರಿಂದ ಆತ್ಮಸ್ಥೈರ್ಯ ಇನ್ನೂ ಜಾಸ್ತಿ ಆಯಿತು ಅವರಿಗೆ. ಪೋಕ್ಸೋ ಕೇಸ್ ಬೋಗಸ್ ಬಿಡಿ, ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದಮೇಲೆ ಕೊಟ್ಟಿರ್ತಾರೆ ಅಷ್ಟೇ. ನೈತಿಕ ಸ್ಥೈರ್ಯ ಕುಗ್ಗಿಸುವಂಥ ಕೇಸ್ಗಳು ಸರ್ ಇವೆಲ್ಲ. ಸಡನ್ನಾಗಿ ಈ ರೀತಿ ಕೇಸ್ಗಳು ಕೊಟ್ಟರೆ ಸಡನ್ನಾಗಿ ಈ ರೀತಿ ಕೇಸ್ಗಳು ಕೊಟ್ಟರೆ ಏನಾಗಲ್ಲ. ಬೇಕಂತ ಈ ಘಟನೆ ಆದಮೇಲೆ ಕೊಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಪೊಲೀಸವ್ರು ಏನು ಮಾಡ್ತಾರೆ, ಇಲ್ಲ ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ ಹೇಳ್ತೀನಿ. DCMO ಸ್ಟೇಟ್ಮೆಂಟ್ ಬಗ್ಗೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಪೈಲೂರು ಕೂಡ ಆಕ್ಷೇಪಣೆ ಆಯ್ತು. ಈಗ ನಾನು ನೋಡಿದೆ, ಪೈಯವರು Xಲ್ಲಿ ಬರ್ಕೊಂಡಿದ್ದಾರೆ. ಒಟ್ಟಲ್ಲಿ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಿಧಾನ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಈಗ ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗಿಲ್ಲ. ಯಾಕಾಗಿಲ್ಲ? BJPಯವರು 6,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಎಷ್ಟು? 6,000 ಕೋಟಿ. ನಮ್ಮ ಇಲಾಖೆನೇ ತಗೊಳ್ಳಿ, 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಕಾಂಟ್ರಾಕ್ಟರ್ಸ್ ಪೇಮೆಂಟು ನಿಧಾನ ಆಗ್ತಿರೋದಕ್ಕೆ BJPಯವರು 6,000 ಸಾಲ ಇಟ್ಟಿದ್ದು.